ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಂದು ಆ್ಯನಿವರ್ಸರಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ದೀನಿ ನಂಜನಗೂಡಿಗೆ. ನನ್ನ ಮಗಳು ಪಾಪ ಇಲ್ಲೇ ಇರುತ್ತೆ, ಇವತ್ತು ಮನೇಲೇ ಇರುತ್ತೆ, ಅದು ಬರಲ್ಲ ನೋಡಕಂದ. ಯಾಕೆ ಬರಲ್ಲ? ಮೂಮೆಂಟ್ ಆಗೋಯ್ತಾ ನಿಂಗೆ? ನಂಜನಗೂಡು. ನೋಡಿ ಎಷ್ಟು ಜೋರಾಗಿ ಹೊಡಿತ, ಸ್ಪೀಡಾಗಿ ಹೋಯ್ತದ ನೋಡಿ. ಟೈಮ್ ಈಗ ಬೆಳಿಗ್ಗೆ ಒಂದು 11:30 ಆಗಿರ್ಬೋದು. ನನಗೆ ಆ ಬಿಸಿಲಿಗೆ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ, ಕಣ್ಣು ನೀರು ಬರ್ತಾಯಿತ್ತು. ನಂಗೆ ಬಿಸಿಲು ಅಂದರೆ ಆಗಲ್ಲ. ಇಲ್ಲಿ ಹೂ ಮಾರೋರ ಹತ್ರ ಬಂದ್ವಿ. ನನಗೆ ಗೊತ್ತಿಲ್ಲದೆ 100 ರೂಪಾಯಿ ಕೊಟ್ಬಿಟ್ಟು ತಗೊಂಡು ಹೋದ್ವಾ. ದೇವಸ್ಥಾನದ ಹತ್ರ ನೋಡಿದ್ರೆ ಬರೀ 10 ರೂಪಾಯಿ ಮೀಟ್ರ್ 10 ರೂಪಾಯಿ ಮಾರ್ತವ್ರೆ. ಗೊತ್ತಿಲ್ಲದೆ ಸರಿಯಾಗಿ ಮಾರ್ದೆ 100 ರೂಪಾಯಿ ಕೊಟ್ಬಿಟ್ಟು. ನೆನ್ನೆ ಇಲ್ಲಿ ತೇರಿತ್ತಂತೆ. ಸದ್ಯ ನೆನ್ನೆ ಬಂದಿದ್ರಂತೂ ನಮಗೆ ಫುಲ್ ರಶ್ ಆಗೋದು, ದೇವಸ್ಥಾನ ನೋಡೋಕ್ಕೆ ಸ್ವಲ್ಪ ರಶ್ ಆಗೋದು, ದೇವ್ರ ದರ್ಶನ ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಆರಾಮಾಗಿ ಕಣ್ಣು ತುಂಬ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನೆನ್ನೆ ಯಾವುದೋ ತೇರಿತ್ತು ಅಂತಂತಿರು, ಡೆಕೋರೇಷನ್ ಎಲ್ಲ ಒಳಗಡೆ ಎಲ್ಲ ಆಗೇ ಇತ್ತು. ನಾನು ಗೊತ್ತಿಲ್ಲದೆ ಎಂಟ್ರೆನ್ಸಲ್ಲಿ ಫೋನ್ ಹಿಡ್ಕೊಂಡು ಹೋದ ತಕ್ಷಣ ಮೇಡಮ್ ಫೋನ್ ಆಫ್ ಮಾಡಿ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲಿಂದ ಶುರು ಮಾಡಿದ್ರು. ಫೋನ್ ಹಿಡ್ಕೊಂಡಿದ್ದೀನಿ ಕಿರಿಸ್ತಾಯಿದ್ರು. ಆಮೇಲೆ ಫೋನ್ ಕಟ್ ಮಾಡಿಬಿಟ್ಟು ಸುಮ್ಮನೆ ಹೋದ್ವಿ. ಹಂಗೆ ಅವ್ರಿಗೆ ಗೊತ್ತಿಲ್ಲದೆ ವೀಡಿಯೋ ಮಾಡ್ಕೋತಾ ಇದ್ದೆ. ಅಲ್ಲಿ ಯಾವ ದೇವ್ರ ಹತ್ರ ದರ್ಶನ ಮಾಡ್ಕೊಂಡ್ರು ಸರಿ ಫೋನ್ ಇಟ್ಕೊತ, ಮೇಡಮ್ ಕ್ಯಾಮ್ರಾ ಆಫ್ ಮಾಡಿ, ಕ್ಯಾಮ್ರಾ ತೆಗಿಯಂಗಿಲ್ಲ, ಕ್ಯಾಮ್ರಾ ಅಲ್ಲವೂ ಇಲ್ಲ ಅಂತನೋರು. ಆಯಿತು ಬಿಡಪ್ಪ ಸರಿ ತೆಗಿಯಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಗೊತ್ತಿಲ್ಲದೇ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೆ. ಹಂಗೆ ನವಗ್ರಹಕ್ಕೆ ಸುತ್ತಾಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಬೆಣ್ಣೆದು ಏನೋ ಅಲಂಕಾರ ಮಾಡ್ತಾಯಿದ್ರು, ಡೆಕೋರೇಷನ್. ಅದನ್ನೂ ಸ್ವಲ್ಪ ವೀಡಿಯೋ ಮಾಡೋಣ ಅಂತಂದ್ರು, ಅದನ್ನೂ ಮಾಡೋಕ್ಕೆ ಕೊಡ್ತಿಲ್ಲ. ಯಾರೇ ಪೂಜಾರಿಗಳು ನೋಡಿದ್ರು ವೀಡಿಯೋ ಮಾಡಬೇಡಿ. ಅಯ್ಯೋ ಸಾಕು ಮಾಡಿಬಿಟ್ರು. ಎಲ್ಲೂ ವೀಡಿಯೋನೇ ಮಾಡಲಿಲ್ಲ. ಇದೆಲ್ಲ ಗೊತ್ತಿಲ್ಲದೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಅಷ್ಟೇ. ನಾವು ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂದ್ಕೊಂಡು ಕೂತ್ಕೊಂಡು ಪಾಪ ನನ್ನ ಗಂಡನಿಗೆ ಭಾರಿ ಯೋಚನೆ. ವಾಟ್ಸಪ್ ಓಪನ್ ಮಾಡಿದ್ರೆ ಫುಲ್ಲು ಮೆಸೇಜಸ್ಗಳೆಲ್ಲ ವಿಷಸ್ಸು. ಮೆಸೇಜೆಲ್ಲ ನೋಡ್ಕೊಂಡು ಒಂದು ಕಡೆಯಿಂದ ರಿಪ್ಲೈ ಕೊಡ್ತಾ ಕೂತಿದ್ರು. ಅಷ್ಟಕ್ಕೆ ಪಾಪ ಯಾರೋ ಮೈಸೂರಿಂದ ಅನಾಥಾಶ್ರಮದಿಂದ ಕಾಲ್ ಮಾಡಿದ್ರು ಪಾಪ. ಅದು ನೋಡಿ ಯಾರೋ ನಂಬರ್ ಕೊಟ್ರಂತೆ. ನೀವು ಪ್ರತಾಪ್ ಅಂತನ, ನಿಮ್ಮ ಮಿಸಸ್ ಹೆಸರು ಉಷಾ ಅಂತನ, ವೈಫ್ ಹೆಸರು, ಇವತ್ತು ನಿಮ್ಮದು ಆ್ಯನಿವರ್ಸರಿ ಅಂತೆಲ್ಲ 100 ಕಾಲ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ ಪಾಪ ಬಾಯಿ ತುಂಬ ಆಶೀರ್ವಾದ ಮಾಡಿದ್ರು. ತುಂಬ ಖುಷಿಯಾಯಿತು. ಮೈಸೂರು ಬಂದಾಗ ನಮ್ಮ ಆಶ್ರಮಕ್ಕೆ ಬನ್ನಿ ಅಂತೆಲ್ಲ ಅಂದರು. ಯಾರೋ ಅಪರಿಚಿತರು ನಮಗೆ ವಿಶ್ ಮಾಡ್ತಾರೆ ಅಂತಂದರೆ ತುಂಬ ಖುಷಿಯಾಗುತ್ತೆ. ಮತ್ತು ಪ್ರತಿ ಫ್ರೆಂಡ್ಸು ಕೂಡ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಮಿಸ್ಸಸ್ಗೂ ನಮ್ಮ ಕಡೆಯಿಂದ ವಿಶ್ ಮಾಡಿಬಿಡಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದ್ರಿ ಎಲ್ರಿಗೂ ಥ್ಯಾಂಕ್ಸ್. ಸರಿ ಊಟಕ್ಕೆ ಹೋಗೋಣ ಅಂತ ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ. ಅಲ್ಲೇ ಯಾರೋ ಅರಸ್ಕೊಂಡಿದ್ರು ಅಂತ ಅನಿಸುತ್ತೆ. ಅಲ್ಲೇ ಪ್ರಸಾದ ಕೊಡ್ತಾಯಿದ್ರು. ಇಸ್ಕೊಂಡು ತಿನ್ಕೊಂಡು ಮತ್ತೆ ಹೊರಟ್ವಿ. ನಂಜನಗೂಡು ನಮ್ಮ ಮನೆ ದೇವರಾಗಿರೋದ್ರಿಂದ ನಾವು ವರ್ಷಕ್ಕೆ 1 ಸರಿ 2 ಸರಿ ಬರ್ತಾನೆ ಇರ್ತೀವಿ. ಬಟ್ ಈಗ ಒಂದು 3-4 ವರ್ಷದಿಂದ ನಂಗೆ ಅಲ್ಲಿ ಊಟ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಟೈಮ್ ಆಗುತ್ತೆ ಅಂತ ಅಥವಾ ಅಲ್ಲಿ ರಶ್ ಇರುತ್ತೆ ಅಂತಂದ್ಬಿಟ್ಟು ಬರಬೇಕಾದ್ರೆ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ತಿದ್ವಿ. ಅಲ್ಲಿ ಊಟನೇ ಮಾಡೋಕ್ಕಾಗ್ತಿರ್ಲಿಲ್ಲ, ಪ್ರಸಾದ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ನಾನು ಈ ಸರಿ ತಿನ್ನಲೇಬೇಕು ಪ್ರತು, ಅಲ್ಲಿ ನಾವು ದೇವಸ್ಥಾನದಲ್ಲಿ ಊಟ ಮಾಡ್ಕೊಂಡೇ ಬರಬೇಕು ಅಂತ ಅಂದ್ಕೊಂಡು ಹೊರಗಡೆ ಬಂದ್ವಿ. ಅಷ್ಟಕ್ಕೆ ಅಲ್ಲೇ ಪ್ರಸಾದ ಕೊಡ್ತಿದ್ರ. ಇವ್ರು ಹಂಗೆ ಅಂತ ನೋಡ್ದೆ, ನೀ ಪ್ರಸಾದ ತಿನ್ನಬೇಕು ಅಂದಕ್ಕೆ ನಮ್ಮ ಹತ್ರನೇ ಪ್ರಸಾದ ಬಂತು ನೋಡು ಅಂತ ಅಂತಿತ್ತು.
ಮತ್ತು ಬರಬೇಕಾದ್ರೆ ದೇವನೂರಿಗೆ ಬಂದಿದ್ದೇ ಬರೋದು. ನಾವು ಯಾವಾಗ ಬಂದ್ರೂ ದೇವನೂರಿಗೆ ನುಗ್ಗಿದ್ದೇ ಬರೋದು. ಸರಿ ಅಲ್ಲೊಂದು ಸತಿ ವಿಸಿಟ್ ಕೊಟ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದ್ವಿ. ಅಲ್ಲೂ ಪಾಪ ಬಿಡಲೇ ಇಲ್ಲ, ಹಿಂಸೆ ಮಾಡಿ ಇಲ್ಲ ಊಟ ಮಾಡಬೇಕು, ಊಟ ಮಾಡಿ ಕರೆಕ್ಟಾಗಿ ಊಟ ಟೈಮ್ ಆಗಿದೆ, ಊಟ ಮಾಡದೆ ಹೋಗಬಾರ್ದು ಅಂತೇಳಿ ಅಲ್ಲೂ ಊಟ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಇಲ್ಲೇ ತಿಂದಿದ್ವಲ್ಲ, ಫುಲ್ ಹೊಟ್ಟೆ ಫುಲ್ಲಾಗಿತ್ತು. ಇನ್ನೂ ಬೇಡ ಅನ್ನಬಾರ್ದಲ್ಲ ಅಂಥೇಳಿ ಸ್ವಲ್ಪ ಲೈಟಾಗಿ ಅನ್ನ ಸಾಂಬಾರು ಊಟ ಮಾಡ್ಕೊಂಡು ಬಂದ್ವಿ. ನಾನು ಅಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಪ್ಲೇಸು, ಸೈಲೆಂಟಾಗಿತ್ತಲ್ಲ, ಆರಾಮಾಗಿ ನಾವೇ ಒಳಗಡೆ ಎಲ್ಲ ನೋಡ್ಕೊಂಡು ಸುತ್ತಾಡ್ಕೊಂಡು ಮತ್ತು ವಾಪಸ್ ಮನೆಗೆ ಬಂದ್ವಿ. ನನ್ನ ಮಗಳು ಸ್ನ್ಯಾಕ್ಸ್ದು ಲಿಸ್ಟ್ ಹೇಳಿದ್ಲು, ಅದನ್ನ ತಗೋತಾ ಇದ್ದಾರೆ ಇಲ್ಲಿ. ಟೈಮ್ ನೋಡಿ 8:15 ಹೊರಗಡೆ ಇಬ್ಬನಿ ತೋರಿಸ್ತೀನಿ. ಫುಲ್ಲು ನೋಡಿ ಜನಗಳೇ ಕಾಣ್ತಾ ಇಲ್ಲ, ಯಾರೂ ಹೆಣ್ಣು ಸುರಿತಾ ಇದೆ. ಫುಲ್ ಎಲ್ಲ ಕವರ್ ಆಗ್ಬಿಟ್ಟಿದೆ ಇಬ್ನಿಗೆ. ದೂರದಲ್ಲಿ ನಡ್ಕೊಬರೋರು ಕಾಣ್ತಿಲ್ಲ. ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ 8:30. ಕೆಲಸ ಎಲ್ಲ ಮುಗಿದೋಗಿದೆ, ಪಾಪ ನಮ್ಮ ಅಮ್ಮನೇ ಮಾಡ್ತದೆ. ದೋಸೆ ಟೊಮೊಟೊ ಗೊಜ್ಜು ಎಲ್ಲ ರೆಡಿ, ಪೂಜೆನೂ ರೆಡಿ. ದೋಸೆ ಹಾಕೊಂಡು ತಿನ್ನೋದೆ ರೆಡಿ ಆಗದೆ ಬಿಸಿಯಾಗಿ. ಅಮ್ಮ ಒಯ್ದು ಕೊಡುತ್ತೆ, ತಿಂತೀನಿ. ಪೂಜೆ ಎಲ್ಲ ಮಾಡಿದ್ದಾರೆ ಅವರೇ. ನಾನು ಎದ್ದು ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಮಗ ಪೋಸ್ ಕೊಡ್ತಾಳೆ, ತಿಂಡಿ ತಿಂತಾವೆ. ನಮ್ಮಮ್ಮ ದೋಸೆ ತಗೊಂಡು ಹಾಕ್ತಾವೆ. ಡನ್ನು ಮಮ್ಮಿ ತಿನ್ಕಂದ ಬಿಸಿಯಾಗಿ. ಸ್ಕೂಲ್ಗೆ ಹೋಗಿ ಫೋನ್ ಕೊಡಮ್ಮ. ಫೋನ್ ನೋಡಿದ್ರೆ ತಿಂಡಿ ಒಳಕ್ಕೆ ಹೋಗಲ್ಲ ಅನ್ನೋ ನಿಂಗೆ. ಹಂಗೆ ತಿನ್ನಿ ಇವತ್ತು. ಹಾಯ್ ಫ್ರೆಂಡ್ಸ್, ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೀಯಾಗಿ ಕೂತ್ಕೊಂಡೆ. ಟೈಮ್ ಈಗ 11:15. ವೀಡಿಯೋ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಂಡೆ. ನೈಟು ಎಡಿಟ್ ಮಾಡೋದೇ ಆಲ್ಮೋಸ್ಟ್ 12:30 1 ಗಂಟೆ ಎಡಿಟ್ ಮಾಡಿದೆ, ಎಲ್ಲ ಮುಗೀತು. ಫಸ್ಟ್ ವೀಡಿಯೋ ಮಾಡೋದೇನು ಮಾಡಿಬಿಟ್ಟೆ, ಬಟ್ ಎಡಿಟಿಂಗ್ ಮಾತ್ರ ಹೆವಿ ರಿಸ್ಕು. ಬಟ್ ಆದರೂ ಟೈಮ್ ಕೊಟ್ಟು 1 ಅವರ್ 1.5 ಗಂಟೆ ಟೈಮ್ ಆಯಿತು ಮಾಡೋ ತನಕ. ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡಬೇಕಾದ್ರೆ ನಂದು ಯೂಟ್ಯೂಬ್ಗೆ ಗೂಗಲ್ ಅಕೌಂಟ್ನ ಲಾಗಿನ್ ಮಾಡಿರಲಿಲ್ಲ. ಅಪ್ಲೋಡ್ ಮಾಡೋಕ್ಕೆ ಕ್ರೋಮೋದಲ್ಲಿ ಅಥವಾ ಗೂಗಲಲ್ಲಿ ಹೋಗಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ನನ್ನ ಅದು ಅಲ್ಲಿ ಪೇಜೇ ಬರ್ತಾಯಿಲ್ಲ. ನಾನು ಲಾಗಿನ್ನೇ ಆಗಿರಲಿಲ್ಲ. ಮತ್ತು ಅದನ್ನು ಸರ್ಚ್ ಮಾಡಿ ಲಾಗಿನ್ ಕೊಟ್ಟು ವೀಡಿಯೋ ಅಪ್ಲೋಡ್ ಮಾಡಿಬಿಟ್ಟೆ. ಹೆಂಗೋ ಅಪ್ಲೋಡ್ ಆದಮೇಲೆ ನೋಡ್ತೀನಿ, ಇದರಲ್ಲಿ ಕಾಪಿರೈಟ್ ಬಂದುಬಿಟ್ಟಿದೆ. ಆಗ ಅದು ನಾನು ಫ್ರೀ ಮ್ಯೂಸಿಕ್ ಹಾಕ್ಬೇಕಿತ್ತಂತೆ, ಗೊತ್ತಿಲ್ಲದೆ ಇನ್ಶಾಟಲ್ಲಿ ಬರೋ ಮ್ಯೂಸಿಕನ್ನೇ ಹಾಕಿರೋದ್ರಿಂದ ಕಾಪಿರೈಟ್ ಬಂದಿದೆ. ಬಟ್ ಕ್ಲೈಮ್ ಏನಿಲ್ಲ, ನೋ ಪ್ರಾಬ್ಲಮ್ ಅಂತಿದೆ. ಸದ್ಯಕ್ಕೆ ಅದು ವೀಡಿಯೋ ಹಂಗೆ ಇರಲಿ. ಆಮೇಲೆ ಬೇಕಾದ್ರೆ ಇವಾಗ ಅದನ್ನು ವಾಯ್ಸೇ ಎತ್ತಾಕ್ಬಿಟ್ರೆ ಮ್ಯೂಸಿಕ್ ಬರೀ ಮ್ಯೂಟ್ ವೀಡಿಯೋ ನೋಡಬೇಕಾಗುತ್ತಲ್ಲ, ಅದರಿಂದ ಅದನ್ನು ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋದ್ರಿಂದ ಮ್ಯೂಸಿಕ್ ನಾನು ತೆಗಿಯಲ್ಲ. ಈಗ ಎಡಿಟಿಂಗ್ ಮಾಡೋಕ್ಕೆ ಈಸಿ ಟ್ರಿಕ್ ಏನು ಅಂತಂದರೆ ವಾಯ್ಸ್ ಓವರ್ ಕೊಡಬಾರ್ದು. ಆಲ್ಮೋಸ್ಟ್ ವಾಯ್ಸ್ ಓವರ್ನ ಎಲ್ಲಿ ಮಾತಾಡೋಕ್ಕಾಗಲ್ವೋ ಅವಾಗ ಮಾತ್ರ ವಾಯ್ಸ್ ಓವರ್ ಕೊಟ್ಕೋತು ಅಂತಂದಾಗ ನಮಗೆ ಎಡಿಟಿಂಗ್ ಈಸಿ. ಈ ಥರ ಡೈರೆಕ್ಟಾಗಿ ನಾವು ಮಾತಾಡಿದಾಗ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗೋಲ್ಲ. ಎಲ್ಲ ಕ್ಲಿಪ್ಸ್ನೂ ತೆಗೆದು ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡ್ಬೋದು. ನಾವು ಬರೀ ವೀಡಿಯೋ ಮಾತ್ರ ಶೂಟ್ ಮಾಡ್ಕೊಂಡು ಲಾಸ್ಟಲ್ಲಿ ಎಡಿಟಿಂಗ್ ಮಾಡಬೇಕಾದ್ರೆ ವಾಯ್ಸ್ ಓವರ್ ಕೊಡೋಣ ಅಂತಂದಾಗ ಅಲ್ಲಿ ಎಡಿಟಿಂಗಲ್ಲೂ ಕಟ್ ಮಾಡಬೇಕು, ಅಲ್ಲಿ ಮ್ಯಾಚ್ ಮಾಡಬೇಕು ವಾಯ್ಸ್ನ ರೆಕಾರ್ಡ್ ಮಾಡಬೇಕಾದ್ರೆ ಎಲ್ಲ ಹೆವಿ ರಿಸ್ಕು. ಅದ್ರ ಬದಲು ನಾವು ಅದಕ್ಕೆ ನಾನು ಬರೀ ವಾಯ್ಸ್ ಓವರ್ ಮಾತ್ರ ಕೊಡೋಣ ವೀಡಿಯೋ ಮಾಡ್ಕೊಳ್ಳೋ ಅಂತ ಇದ್ದಿದ್ದೆ ಪ್ಲ್ಯಾನು. ಆದರೆ ಫಸ್ಟ್ ವೀಡಿಯೋದಲ್ಲಿ ಗೊತ್ತಾಯ್ತಲ್ಲ ಎಡಿಟಿಂಗ್ ರಿಸ್ಕ್ ಇರುತ್ತೆ. ಅದು ರಿಸ್ಕ್ ಅಂತಲ್ಲ, ಟೈಮ್ ಸ್ವಲ್ಪ ಜಾಸ್ತಿ ಇಡುತ್ತೆ. ಅದ್ರ ಬದಲು ನಾವು ಈ ಥರ ಕ್ಯಾಮ್ರಾ ಮುಂದೆ ಮಾತಾಡ್ದಾಗ್ಲೇ ಡೈರೆಕ್ಟಾಗಿ ಎಡಿಟಿಂಗ್ ಮಾಡಬೇಕಾದ್ರೆ ರಿಸ್ಕ್ ಇರೋಲ್ಲ. ಡೈರೆಕ್ಟ್ ನಾವು ಏನು ಮಾತಾಡಿರ್ತೀವಿ ಅದನ್ನೇ ಕ್ಲಿಪ್ ಎಲ್ಲ ತಗೊಂಡು ಜಾಯಿಂಟ್ ಮಾಡಿ ಹಾಕ್ಬಿಡ್ಬೋದು. ಅದಕ್ಕೆ ನೀವು ಯಾರಾದರೂ ಎಡಿಟಿಂಗ್ ಮಾಡಬೇಕಾದ್ರೆ ವೀಡಿಯೋಸ್ ಮಾಡಬೇಕಾದ್ರೆ ಆಲ್ಮೋಸ್ಟು ಡೈರೆಕ್ಟಾಗಿ ಮಾತಾಡಿ, ವಾಯ್ಸ್ ಓವರ್ ಕೊಡೋದಕ್ಕಿಂತ ಹಿಂಗೆ ಮಾತಾಡಿ ಹಾಕಿದಾಗ ಎಡಿಟಿಂಗ್ ರಿಸ್ಕ್ ಆಗೋಲ್ಲ. ನೀವು ಯೂಟ್ಯೂಬರ್ಸ್ಗೋಸ್ಕರ ಹೇಳ್ತಾ ಇರೋದು. ನಾನು ನೆನ್ನೆ ಹಾಕಿದ ವೀಡಿಯೋಗೆ ಸ್ವಲ್ಪ ನನ್ನ ಫ್ರೆಂಡ್ಸ್ಗಳಿಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡಿದ್ದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ವೀಡಿಯೋಸ್ನ ಶೇರ್ ಮಾಡಿ. ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಆಗಿದ್ದರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬಟ್ ಇವಾಗ ಈ ವಿಡಿಯೋಗೂ ಕಮೆಂಟ್ ಆನ್ ಆಗುತ್ತೋ ಆಫ್ ಆಗುತ್ತೋ ಗೊತ್ತಿಲ್ಲ ನನಗೆ. ಆನ್ ಕೊಟ್ಟಿರ್ತೀನಿ, ಬಟ್ ಆದರೆ ಆಫ್ ಆಗಿರುತ್ತೆ. ಅದು ಅಲೋ ಕಮೆಂಟ್ ಅನ್ನೋದು ನನ್ನ ಹತ್ರ ಆಪ್ಷನ್ ಇಲ್ಲ. ನಾನು ವೀಡಿಯೋಸ್ ಎಲ್ಲ ಯೂಟ್ಯೂಬಲ್ಲಿ ಮಾಡಿರೋ ವೀಡಿಯೋನೆಲ್ಲ ಸ್ವಲ್ಪ ಸರ್ಚ್ ಮಾಡಿದೆ, ಆನ್ ಮಾಡೋದು ಹೆಂಗೆ ನೋಡೋಣ ಅಂತೇಳಿ. ಆದರೆ ಅದು ಆನ್ ಮಾಡೋಕ್ಕೆ ಆಗ್ತಿಲ್ಲ. ನನ್ನ ಹತ್ರ ಅದು ಆಪ್ಷನ್ ಇಲ್ಲ ನನ್ನ ಫೋನಲ್ಲಿ.
ಗೂಗಲಲ್ಲೂ ಸರ್ಚ್ ಮಾಡಿದೆ ಹೆಂಗೆ ಆನ್ ಮಾಡ್ಬೋದು ನೋಡೋಣ ಅಂತ. ಯೂಟ್ಯೂಬಲ್ಲಿ ಕೆಲವು ವೀಡಿಯೋಸ್ಗಳನ್ನೂ ನೋಡಿದೆ. ಬಟ್ ನನಗದು ನಂದು ಡೋಂಟ್ ಅಲೋ ಕಿಡ್ಸ್ ಅಂತಲೇ ಕೊಟ್ಟಿದ್ದೀನಿ. ಬಟ್ ಆದ್ರೂ ನನಗೆ ಅದು ಕಮೆಂಟ್ ಆನ್ ಮಾಡೋಕ್ಕಾಗ್ತಿಲ್ಲ. ನೋಡೋಣ, ಈ ವಿಡಿಯೋದಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಬರುತ್ತೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಾದರೂ ಇದ್ರಲ್ಲಿ ಬರಲಿಲ್ಲ ಅಂದ್ರೆ ನೆಕ್ಸ್ಟ್ ವೀಡಿಯೋ ತನಕ ಸರ್ಚ್ ಮಾಡಿ ಕಮೆಂಟ್ ಆನ್ ಮಾಡೋ ಥರ ಮಾಡಿರ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಆವಾಗ ಅದು ಬೇರೆಯವ್ರಿಗೆ ವಿಡಿಯೋ ಸಜೆಷನ್ ಆಗುತ್ತೆ. ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.